ಈ ಶಾಲೆಯ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ 1 ಗಂಟೆ ಮಾತಾಡಬೇಕಾಗ್ಬೋದು. ಯಾಕಂದರೆ ಈಗಾಗಲೇ ನಮ್ಮ ಹೈಸ್ಕೂಲ್ ಪ್ರೈಮರಿ ಮತ್ತು ಹೈಸ್ಕೂಲ್ ವಿಭಾಗದ ಮುಖ್ಯಸ್ಥರಾದ ವಿದ್ಯಾರತ್ನ ಮೇಡಮ್ ಅವರು ಹಾಗೂ PU ವಿಭಾಗದ ಪ್ರಾಂಶುಪಾಲರಾದ ಕೀರ್ತನ್ ಹೆಬ್ಬಾರ್ ಅವರು ಓದಿದಂತಹ ವರದಿ ಬಹುಶಃ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ಸಮಾಜದಲ್ಲಿ ಅವರೊಬ್ಬ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಬೇಕಾದಂಥ ಮೌಲ್ಯಯುತವಾದ ಶಿಕ್ಷಣವನ್ನು ಯಾವ ರೀತಿ ಕೊಡ್ತಾರೆ ಅಂತ ಹೇಳುವಂಥ ಎಲ್ಲ ವಿಚಾರ ತಿಳಿದು ಬಂತು. ಯಾವುದು ಕೂಡ ಬಾಕಿ ಇಲ್ಲ. ಬೇರೆ ಬೇರೆ ರೀತಿಯ ತರಬೇತಿಗಳಿರ್ಬೋದು, ಸೆಮಿನಾರ್ಗಳಿರ್ಬೋದು, ಎಲ್ಲ ಪಾಠ ಮತ್ತು ಪಠ್ಯೇತರ ಚಟುವಟಿಕೆಗಳು ಎಲ್ಲವನ್ನು ಕೂಡ ಬಹುಶಃ ಅತ್ಯಂತ ವ್ಯವಸ್ಥಿತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿಸಿರುವಂಥ ಸಂಸ್ಥೆ ಇದು ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಸಹ SSLC ಇರ್ಬೋದು, PUC ಇರ್ಬೋದು ಫಲಿತಾಂಶ ಬರುವಾಗ ನಮ್ಮ ಸಂಸ್ಥೆ ಭಾಳಷ್ಟು ಉತ್ತಮ ಸ್ಥಾನದಲ್ಲಿ ಇರೋದು ಕಂಡು ಬರ್ತಾ ಇದೆ. ಮತ್ತು ಇನ್ನೊಂದು, ನಮ್ಮ ಸಂಸ್ಥೆಯ ಸಂಚಾಲಕರ ಒಂದೊಂದು ವಿಶೇಷವಾದಂಥ ಒಂದು ಪ್ರತಿ ಕಾರ್ಯಕ್ರಮವನ್ನು ಸಹ ಬಹಳ ವಿಶೇಷವಾಗಿ ಆಚರಿಸುವಂತಹ ಅಥವಾ ನೆರವೇರಿಸುವಂತಹ ಒಂದು ಅವರ ಏನು ಯೋಚನೆ ಅಂತ ಹೇಳ್ಬೋದು. ಇವತ್ತಿನ ವೇದಿಕೆಯಲ್ಲಿರುವಂಥ ಅವರು ಸನ್ಮಾನಿತರು ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಕಾಳುಮೆಣಸು ಕೃಷಿಯಲ್ಲಿ ಭಾಳಷ್ಟು ಯಶಸ್ಸನ್ನು ಕಂಡವರು. ಬಹುಶಃ ಅದರ ಒಂದು ಮಹತ್ವದ ಬಗ್ಗೆ ವಿದ್ಯಾರ್ಥಿನಿಯರಿಗೆ ಬಹುಶಃ ಗೊತ್ತಾಗಲಿಕ್ಕಿಲ್ಲ. ಆದರೆ ಇಲ್ಲಿ ಸೇರಿರುವಂಥ 1000 ವಿದ್ಯಾರ್ಥಿಗಳ ಪೋಷಕರಂತೂ ಅವರ ಒಂದು ಸನ್ಮಾನವನ್ನು ಗಮನಿಸಿದ್ದಾರೆ. ಮತ್ತು ಅವರ ಅನುಭವ ಮತ್ತು ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೆ ನಮ್ಮ ಊರಿನಲ್ಲಿ ಕೂಡ ಬಹಳಷ್ಟು ಕೃಷಿಯ ಬಗ್ಗೆ ಒಂದಷ್ಟು ಅಭಿವೃದ್ಧಿಗಳನ್ನು ಚಿಂತನೆಗಳನ್ನು ಮಾಡಲಿಕ್ಕೆ ಸಹಕಾರ ಆಗ್ಬೋದು. ಈ ಒಂದು ವಾರ್ಷಿಕೋತ್ಸವ ಸಮಾರಂಭದ ಮುಖಾಂತರ ಅವರ ಮುಂದೆ ಅವರೊಂದೆರಡು ಮಾತುಗಳನ್ನು ಆಡ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ನಾವು ಕೇಳಬೇಕು, ಅನುಸರಿಸಬೇಕು. ಬಹುಶಃ ಇವತ್ತಿನ ದಿನಗಳಲ್ಲಿ ಈ ಒಂದು ಸಾವಯವ ಕೃಷಿ ಅಂತ ಹೇಳುವಂಥದ್ದು ಭಾಳಷ್ಟು ಅಗತ್ಯ ಆದ ಒಂದು ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆಂತ ಹೇಳಿದರೆ ಭಾಳಷ್ಟು ನಾವು ಉಪಯೋಗಿಸುವಂಥ ದಿನನಿತ್ಯ ಉಪಯೋಗಿಸುವಂಥ ವಸ್ತುಗಳು, ರಾಸಾಯನಿಕಗಳು ಇತ್ಯಾದಿಗಳಿಂದ ನಮ್ಮ ಆರೋಗ್ಯದ ಮೇಲೆ ಬರುವಂಥ ಪರಿಣಾಮ, ಇದೆಲ್ಲ ಕಾರಣಗಳಿಂದ ಕೃಷಿ ಅನ್ನುವಂಥದ್ದಕ್ಕೆ ಬಹುಶಃ ನಾನಿವತ್ತು ಕಡಬದಲ್ಲಿ ಇದು ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅಲ್ಲಿ ಕಾರ್ಯಕ್ರಮದಲ್ಲಿ ನಾಡಗೀತೆಯ ಜೊತೆ ರೈತಗೀತೆಯನ್ನು ಕೂಡ ಹಾಡಿದರು. ರೈತಗೀತೆಯನ್ನು ಹಾಡಲೇಬೇಕು. ಯಾಕೆಂತ ಹೇಳಿದರೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳುವಂಥ ವಿಚಾರ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತಿನ ದಿನಗಳಲ್ಲಿ ಕೃಷಿ ನಶಿಸುತ್ತಿರುವಂಥ ಸಂದರ್ಭಗಳಲ್ಲಿ ಇಂತಹ ಒಂದು ವಿಚಾರಗಳ ಅಗತ್ಯ ಇದೆ ಅನ್ನುವಂಥದ್ದಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕೂಡ ನನಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ. ಬಹುಶಃ ನಾವು ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಕೂಡ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಭೋಜನ ಪ್ರಸಾದವನ್ನು ಒದಗಿಸುತ್ತಾ ಆ ಒಂದು ವಿದ್ಯಾರ್ಥಿಗಳ ಒಂದು ಏಳಿಗೆಯಲ್ಲಿ ಅಥವಾ ದೇವರ ಒಂದು ಪ್ರಸಾದವನ್ನು ಸೇವಿಸಿ ಒಂದು ಇರೋದು ಅಂತ ಹೇಳಿದರೆ ಅದೊಂದು ಏನೋ ಒಂದು ದೇವರ ಅನುಗ್ರಹ ಅಂತ ಹೇಳುವಂಥ ಭಾವನೆ ನಮಗೆ ಕೂಡ ಭಾಳಷ್ಟು ಹೆಮ್ಮೆ ಇದೆ. ನಮ್ಮ ಊರಿನ ನಮ್ಮ ಅಕ್ಕಪಕ್ಕದ ಎಲ್ಲ ವಿದ್ಯಾರ್ಥಿಗಳು ದಿನನಿತ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ಭೋಜನ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆ ಮೂಲಕ ಊರಿಗೆ ಹೆಮ್ಮೆಯನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸಾಧನೆಗಳನ್ನು ಮಾಡಿ, ಕ್ರೀಡಾ ಕ್ಷೇತ್ರ ಇರ್ಬೋದು ಅಥವಾ ಇತರ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಈ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಭಾಳಷ್ಟು ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ದೇವಸ್ಥಾನದ ವತಿಯಿಂದ ವಿದ್ಯಾಸಂಸ್ಥೆಗಳಿಗೆ ಬೇಕಾದಂಥ ಎಲ್ಲ ಸಹಕಾರಗಳನ್ನು ನಮ್ಮ ಶಕ್ತಿ ಮೀರಿ ನಾವು ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಸಹ ವಂದಿಸುತ್ತಾ, ಎಲ್ಲರಿಗೂ ಕೂಡ ಶ್ರೀ ಸುಬ್ರಹ್ಮಣ್ಯ ದೇವರ ಕ್ಷೇತ್ರದ ಎಲ್ಲ ದೇವರುಗಳ ಅನುಗ್ರಹ ಇರಲಿ, ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಅವ್ರ ಹೆಸರು ಬರ್ತಾ ಇಲ್ಲ, ಅಲ್ಲಿ ಎಲ್ಲರಿದ್ದಾರೆ. ಸೆಟ್ಟಿನವರು ಬಂದಿದ್ದಾರೆ. ಮೊನ್ನೆ ನಿಮ್ಮ ಟೀಮು ಬಂದಿತ್ತು ಇಲ್ಲಿಗೆ ರೋಟರಿ ಕ್ಲಬ್ಬಿನ ಮುಖಾಂತರ. ನಾನು ಸುರೇಶ್ ಬಲ್ನಾಡು ಅಂತ. ಬಲ್ನಾಡು ನಮ್ಮ ಗ್ರಾಮದ ಹೆಸರು. ನನ್ನ ಮನೆ ಇರುವ ಜಾಗಕ್ಕೆ ಅಲ್ಲಿ ಒಂದು ಕೆಲವು ಜಾಗ ಒಂದು 10 ಮನೆಗೆ ಬಾಯಾರು ಅಂತ ಇದೆ. ನನ್ನನ್ನು ಎಲ್ಲರೂ ನನ್ನ ಗುರುತಿಸುವಾಗ ನೀನು ಬಲ್ನಾಡಿಗೆ ಒಳ್ಳೆ ಹೆಸರು ತಂದಿದ್ದಿ, ಬಲ್ನಾಡು ಅಂತಲೇ ನಿನ್ನ ಹೆಸರಲ್ಲಿ ಇಟ್ಟುಕೊಳ್ಬೇಕು ಅಂತ ಅಂದರು. ಇದು 2008ರ ಕತೆ. ಜಲವಿದ್ಯುತ್ ಮಾಡಿದ್ದೆ ಆ ಸಂದರ್ಭದಲ್ಲಿ. ಹಾಗೆ ನಾವು 1982ರಲ್ಲಿ ನಾವು ಕೃಷಿಗೆ ನಿಂತವ. ನಾನು ಆವಾಗ ಏನಿತ್ತು ಅಂತಂದರೆ ಎಲ್ಲರೂ ಕಲಿತಾ ಇದ್ದರು ನಮ್ಮಲ್ಲಿ. ಹಾಗೆ ನಮ್ಮ ಅಣ್ಣಂದರು 6 ಜನ ನಾವು, ನಾನು ಕೊನೆಯವ. ತೋಟ ನೋಡಲಿಕ್ಕೆ ಒಬ್ಬ ಬೇಕು ಅಂತ ನನ್ನ ಮನೆಯಲ್ಲಿ ನಿಂತವ. ಏನೇ ಇರಲಿ ಕೃಷಿಯಲ್ಲಿಯೂ ಒಂದು ಬದುಕು ಉಂಟು ಅಂತ ತೋರಿಸಬೇಕು ಅಂತ ನನಗೆ ಆವಾಗಲೇ ಛಲ ಇತ್ತು. ಕೃಷಿ ಅಂತ ಹೇಳಿದರೆ ಆವಾಗ ಒಂದು ಕಾಲ ಇತ್ತು, ನಮ್ಮ ಇದರಲ್ಲಿ ಹೆಚ್ಚು ಕಲಿತು ಬೇರೆ ಕಡೆಗೆ ಉದ್ಯೋಗಕ್ಕೆ ಹೋದಾಗ ಹುಷಾರಿ ಅಂತ.
ಅದುವೇ ದೊಡ್ಡ ವಿಚಾರ. ನನ್ನ ಪೇರೆಂಟ್ಸ್ಗಳಿಗೆ ಇತ್ತು ಆ ಕಾಲದ ದೋಷ ಏನಿದ್ರು. ಇವತ್ತು ಏನು ನಾವು ನೋಡ್ತಾ ಇದ್ದೇನೆ ಅಂತಂದರೆ, ಕಲಿತು ಹೋದವರಿಂದ ಊರಿನವರಿಗೆ ಏನು ಪ್ರಯೋಜನ ಆಗಿದೆ ಅಂತ ನೀವು ಯೋಚನೆ ಮಾಡಿ. ಯಾರಿಗೂ ಯಾವುದೇ ಇದಿಲ್ಲ. ಎಲ್ಲಿ ನೋಡಿದರೂ ಎಜುಕೇಷನ್ ಕಲಿತು ಹೋದರು, ಎಲ್ಲರೂ ಹೋಗಬೇಕು. ಒಂದು 10 ವರ್ಷ ಮಕ್ಕಳಿಗೆ ಹೇಳ್ತಾ ಇರೋದು ನಾನು, ಒಂದು ಹಿರಿಯ ನಾಗರಿಕರಾಗಿ. ನಾವು ಎಲ್ಲಿ ಹುಟ್ಟಿ ಬೆಳೆದದ್ದು ಆ ಊರಿಗೆ ನಮ್ಮಿಂದ ಪ್ರಯೋಜನ ಆಗಬೇಕು. ನಾವು ಏನು ಸಮಾಜದಿಂದ ಪಡ್ಕೊಂಡಿದ್ದೇವೆ ಅದರಲ್ಲಿ ಒಂದು ಸ್ವಲ್ಪ ಪರ್ಸೆಂಟ್ ಆದರೂ ಊರಿಗೆ ಅವರಲ್ಲಿ ವ್ಯವಹಾರ ನಡೆಯುವ ಹಾಗೆ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಆದ ಕಾರಣ ಮಕ್ಕಳು ಎಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ, ಎಲ್ಲ ಮಕ್ಕಳು ಒಳ್ಳೊಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಪ್ರಸಿದ್ಧಿ ಪಡೆಯಿರಿ. ಅದರ ಒಟ್ಟಿಗೆ ನಮ್ಮ ಬೇರು ನಮ್ಮ ನೆಲವನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ನಾನು ಕಾಳುಮೆಣಸಿನ ಬಗ್ಗೆ ಸ್ವಲ್ಪ ಮಾತಾಡೋದಾ? ನನಗೆ ತುಂಬ ಸಭೆಗೆ ಕರೀತಾರೆ, ನಿಲ್ಲಿಸಲಿಕ್ಕೂ ಆಗದಷ್ಟು ವಿಷಯಗಳಿವೆ. ನಾನು ಒಂದು 10 ನಿಮಿಷದಲ್ಲಿ ಹೇಳಿಬಿಡ್ತೇನೆ. ಕಾಳುಮೆಣಸು ನಾನು 86ರಲ್ಲಿ ಪ್ರಯತ್ನ ಮಾಡಿದ್ದೆ. ಒಂದು 100 ಮೀಟ್ರ್ ಬಳ್ಳಿ ತಂದು ತೊಟ್ಟೆಯಲ್ಲಿ ಸಸಿ ಮಾಡಿ ನಾಟಿ ಮಾಡಿ, ಅದೊಂದು 800 ಆಯಿತು, 100 ಬದುಕಿತು. ಆಮೇಲೆ ಮೇಲೆ ಕೆಳಗೆ ಅದರ ಬಗ್ಗೆ ಯಾವುದೇ ನಾಲೆಜ್ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಉಪಬೆಳೆ ನಾಟಿ ಮಾಡಿ ಬಿಡೋದು, ಮತ್ತು ಅದಕ್ಕೆ ಸರಿಯಾದ ಇದಿಲ್ಲ. ಮತ್ತು ಬರ್ತಾ ಬರ್ತಾ ಸೋತೆ, ಕಂಪ್ಲೀಟ್ ಹೋಯ್ತು. 8 ಕ್ವಿಂಟಾಲ್ ಆಗೋದು 50 ಕಿಲೋಕ್ಕೆ ಬಂತು. ರೋಗ ಒಂದೇ ದಿವಸ ಸಾಯೋದು, ಹಳದಿ ಆಗೋದು, ಅದು ಈಗಲೂ ಇದೆ ಎಲ್ಲ ಕಡೆ. ಅದಕ್ಕೆ ಈಗ ಔಷಧಿಗಳು ಇವೆ, ಕರೆಕ್ಟ್ ಮಾಡಲಿಕ್ಕೂ ಆಗ್ತದೆ. 2008ರಿಂದ ನಾನು ಮತ್ತೆ ಪ್ರಯತ್ನ ಶುರು ಮಾಡಿದೆ. ಆವಾಗ ನಾವು ಹೊಸದಾಗಿ ನಮಗೆ ಏನಾಯಿತು ಗೊತ್ತಾ, ನಮಗೆ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಆಗಿಬಿಟ್ಟೆವು. ನಮ್ಮ ತಂದೆ ತೀರಿ ಹೋದರು, ತಾಯಿ ತೀರಿ ಹೋದರು, ಮಗ ಎಜುಕೇಷನ್ಗೆ ಬೇಕಾಗಿ ಬೆಂಗಳೂರಿಗೆ ಹೋದ. ಬೋರ್ ಆಗ್ತಾ ಇತ್ತು, ಟೈಮ್ ಪಾಸ್ ಆಗೋದಿಲ್ಲ, ಸ್ವಲ್ಪ ಜಾಗ ಇರೋದು. ಹಾಗೆ ಮತ್ತೆ ಇನ್ನು ಕೃಷಿಯನ್ನು ಮರಳಿ ಪ್ರಯತ್ನ ಮಾಡುವಂಥ ಯುವಕನಾಗಿ ಬಂದೆ 2008ರಲ್ಲಿ. ಆವಾಗ ಏನಾಯಿತು, ನಾವು ಬ್ಯುಸಿಯಾಗಿ ಅದೇ ಕಾರ್ಯದಲ್ಲಿದ್ದೆ. ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಕಾಳುಮೆಣಸು ಸ್ವಲ್ಪ ತುಂಬಿತು. ಮತ್ತು 2011ರಲ್ಲಿ ನಾವು ರಬ್ಬರು ನಾಟಿ ಮಾಡಿದ್ದೆವು ಗುಡ್ಡದಲ್ಲಿ. ಎಲ್ಲರೂ ರಬ್ಬರು ಮಾಡ್ತಾರೆ ಅಂತ. ಆವಾಗ 240 ರೂಪಾಯಿ ಇತ್ತು ಕೆಜಿಗೆ ರಬ್ಬರಿಗೆ. 15ಕ್ಕಾಗುವಾಗ ರೇಟ್ ಕಮ್ಮಿ ಆಗ್ತಾ ಬಂತು. ಆವಾಗ ನಮ್ಮ ಹತ್ರ ಮೆಣಸಿನ ಬಳ್ಳಿ ಇತ್ತು. ರನ್ನರ್ಸನ್ನು ನಾಟಿ ಮಾಡೋದು ನಾವು. ರನ್ನರ್ಸ್ ನಾಟಿ ಮಾಡಿ ಒಂದು ವರ್ಷ 200 ಮರಕ್ಕೆ, ಮತ್ತೊಂದು ವರ್ಷ 200 ಮರಕ್ಕೆ, ಮತ್ತೊಂದು ವರ್ಷ 200, ಹಾಗೆ 600 ಮರಕ್ಕೆ ನಾಟಿ ಮಾಡಿದೆವು. ಅದರೊಟ್ಟಿಗೆ ನಾವು ಈ ಸೋತ ಅನುಭವದಲ್ಲಿ ಕಾಲ ಕಾಲಕ್ಕೆ ನಾವು ಏನು ಹಬ್ಬಗಳನ್ನು ಆಚರಿಸ್ತೇವೆ, ಈ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯೋತ್ಸವ, ಅದೇ ರೀತಿ ಜೂನ್ ಎಂಡಲ್ಲಿ ಒಮ್ಮೆ ಬೋರ್ಡ್ ಬಿಡೋದು, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬಿಡೋದು. ಮತ್ತು ಅದಕ್ಕೆ ಬೇಕಾದ ಔಷಧಿಗಳನ್ನೆಲ್ಲ, ಔಷಧಿ ಅಂದರೆ ಇದು ನಾನು ಫಸ್ಟಿಗೆ ಒಂದು 10-15 ವರ್ಷ ಸಾವಯವ ರೀತಿಯಲ್ಲೇ ಮಾಡ್ತಾಯಿದ್ದೆ. ಆದರೆ ನನ್ನ ಅನುಭವದಲ್ಲಿ ಖಾಲಿ ಸಾವಯವದಲ್ಲಿ ಮಾಡಿದರೆ ಕಾಳುಮೆಣಸು ಬಳ್ಳಿಗಳು ಅಷ್ಟು ಉತ್ತಮ ಬರೋದಿಲ್ಲ. ಎರಡೂ ಬೇಕು, ಸಾವಯವ ಹೆಚ್ಚು ಬೇಕು, ಅದರೊಟ್ಟಿಗೆ ಸ್ವಲ್ಪ ಕೆಮಿಕಲ್ ಕೊಡಬೇಕು. ಈಗ ನೀವು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಅಂತೆಲ್ಲ ಬಂದಿದೆ, 4 ವರ್ಷದಿಂದ ನಾನು ಮಾಡ್ತಾಯಿದ್ದೇನೆ. ಆದರೆ ಪ್ರಮುಖವಾದಂಥ ವಿಷಯ ಏನು ಅಂತಂದರೆ, ಸಾವಯವ ಗೊಬ್ಬರ ಸರಿ ಕೊಟ್ಟರೆ ಮಾತ್ರ ಕಾಳುಮೆಣಸು ಒಳ್ಳೆಯದಾಗ್ತದೆ. ಇದು ಏನು ಊಟಕ್ಕೆ ರುಚಿಗೆ ಉಪ್ಪಿನಕಾಯಿ ನಾವು ಉಪಯೋಗಿಸ್ತೇವೆ, ಆ ರೀತಿಯಲ್ಲಿ ನಾವು ಇದನ್ನು ಉಪಯೋಗಿಸಬೇಕು, ರಾಸಾಯನಿಕ ಗೊಬ್ಬರಗಳನ್ನು. ಹಾಗೆ ಮಾಡ್ತಾ ಇದ್ದೇನೆ. ಮತ್ತು ಯಾವುದೇ ಮರದಲ್ಲಿ ಆಗುವುದಿಲ್ಲ ಅಂತ ಇಲ್ಲ. ನಾವು ಇದು ಸಾಗವಾನಿ ಮರದಲ್ಲಿಯೂ ಮಾಡಿದ್ದೇವೆ, ಒಂದು 250ಲ್ಲಿ ಒಳ್ಳೆಯದು ಬಂದಿದೆ. ಯಾರೂ ಸಾಗವಾನಿ ಮರದಲ್ಲಿ ಆಗುವುದಿಲ್ಲ ಅಂತ ಹೇಳುವಂಥ ಒಂದು ಇದು. ವಿಜ್ಞಾನಿಗಳು ಅದನ್ನು ಅವರು ಮಾಡಿದವರಲ್ಲ, ಅವರು ಥಿಯರಿ ಓಡಿದವರ ಕಾರಣ ಅವರಿಗೆ ಅದು ಗೊತ್ತಿರೋದಿಲ್ಲ. ಆದ ಕಾರಣ ಅವರೂ ಬೇಕು, ನಾವು ಬೇಕು, 2 ಕೈ ಸೇರಿದರೆ ನಡೆಯೋದು. ವಿಜ್ಞಾನಿಗಳ ಅಗತ್ಯವಾಗಿ ಬೇಕು. ನಮ್ಮಲ್ಲಿಗೆ ಎಲ್ಲ ವಿಜ್ಞಾನಿಗಳು ಬರ್ತಾರೆ ನೋಡಲಿಕ್ಕೆ, ಅವರು ವಿಚಾರವನ್ನು ಮಂಡಿಸ್ತಾರೆ. ನಾವು ಮಾಡಿದ್ದನ್ನು ನೋಡಿ ಕೆಲವು ವಿಷಯದಲ್ಲಿ ಆಶ್ಚರ್ಯವನ್ನು ಕೊಡ್ತಾರೆ, ಹೀಗೂ ಮಾಡಲಿಕ್ಕೆ ಆಗ್ತದಲ್ಲ ಅಂತ. ಅಂದರೆ ನಾವು ಮಾಡಿದವರು ಹೇಳಿದರೆ ಅದಕ್ಕೊಂದು ತೂಕ ಇದೆ. ಯಾಕಂದರೆ ಅನುಭವದ ಮಾತು. ನಾನಿಲ್ಲಿ ಏನು ಹೇಳ್ತಾ ಇದ್ದೇನೆ ಅದೆಲ್ಲ ನನ್ನಲ್ಲಿ ಆದ್ದು, ನಾನು ಮಾಡೋದನ್ನು ಮಾತ್ರ ಹೇಳೋದು ಅಂತ ಹೇಳೋದು ಎಲ್ಲ ಕಡೆ. ಯಾಕಂದರೆ ಹೊರಗಿನವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಆಮೇಲೆ ಈ ಕಾಳುಮೆಣಸು ಯಾವಾಗ ನಾಟಿ ಮಾಡೋದು ಇದೆಲ್ಲ ಸಮಯ ತುಂಬ ತಿಕ್ಕೊಳ್ಳೋದು. ಜೂನಿಂದ ನವಂಬರ್ವರೆಗೂ ಆಗ್ತದೆ. ನಿನ್ನೆಯೂ ನಾವು ನಾಟಿ ಮಾಡಿದ್ದೆವು. ಅದರಲ್ಲಿ 2-3 ವಿಧವಾದ ಬಳ್ಳಿಗಳಿವೆ. ಒಂದು ರನ್ನರ್ಸಿಂದ ಮಾಡೋದು, ಆಮೇಲೆ ಮತ್ತೊಂದು ಟಾಪ್ ಶೂಟು ಅಂತ. ಟಾಪ್ ಶೂಟ್ ಅಂದರೆ ಕೆಲವರಿಗೆ ಗೊತ್ತಿರಲಿಲ್ಲ ಸಾಕು, ಹಬ್ಬು ಬಳ್ಳಿ ಅಂತ. ಮರದ ಅಡಿಕೆ ಮರ ಏನು ಮರದಲ್ಲಿ ಹತ್ತಿಕೊಂಡು ಹೋಗ್ತದೆ ಕಚ್ಚಿಕೊಂಡು ಮೇಲೆ, ಅದನ್ನು ಸಾಧಾರಣ ಒಂದು 1.5 ಫೀಟಿನಷ್ಟು ತೆಗೆದು
ಡೈರೆಕ್ಟ್ ನಾಟಿ ಮಾಡೋದು. ಅದು ಬುಟ್ಟಿಯಲ್ಲೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. 3 ಅದರಲ್ಲಿ ಗಂಟುಗಳಿರ್ತವೆ, ಅದನ್ನು ಮಣ್ಣಿನೊಳಗೆ ಹಾಕಿ ಹೀಗೆ ಮಲಗಿಸಿ ನೆಡಬೇಕು. ಮತ್ತು ನಾವು ಮುಖ್ಯವಾಗಿ ಕಾಳುಮೆಣಸು ಬೆಳೆಯವರೆಲ್ಲ ಒಂದು ದೊಡ್ಡ ತಪ್ಪು ಮಾಡೋದು ಅಂದರೆ ಕಾಳುಮೆಣಸಿಂದ ಮರದಿಂದ ದೂರ ನಾಟಿ ಮಾಡೋದು. ಆಮೇಲೆ ನೀರು ನಿಲ್ಲದ ಹಾಗೆ ಅದನ್ನು ಹೀಗೆ ದೂಪೆ ಕೂಡುನೆ ಅಂತ ಹೇಳ್ತಾರೆ ತುಳುವಲ್ಲಿ. ಆ ರೀತಿಯಲ್ಲಿ ಅಡಿಕೆ ಮರ ಹೊಂಡದಲ್ಲಿ ಇದ್ದರೂ ಸಸಿ ಒಂದು ಸೈಡಿಗೆ ಮಣ್ಣು ಹೀಗೆ ಮಾಡಿ ನಾಟಿ ಮಾಡಿದರೆ ಏನೂ ಆಗೋದಿಲ್ಲ. ಮತ್ತು ಕಾಲಕ್ಕೆ ಔಷಧಿ ಎಲ್ಲ ಬಿಟ್ಟರೆ ಏನು ತೊಂದರೆ ಆಗೋದಿಲ್ಲ. ಮತ್ತು ಕೊಯ್ಯುವುದು ಸಹ ಹಾಗೆ ಸರಿಯಾಗಿ ಹಣ್ಣಾದ ಮೇಲೆ ಕೊಯ್ಯಬೇಕು. ಹಣ್ಣಾಗಿ ಕೊಯ್ದರೆ ನಿಮಗೆ, ಇಲ್ಲದೆ ಒಟ್ಟು ಕೊಯ್ದರೆ ನಿಮಗೆ 28 kg ಬರ್ತದೆ 1 ಕ್ವಿಂಟಾಲು. ಹಸಿಮೆಣಸನ್ನು ಕೊಯ್ದರೆ ಒಣಗುವಾಗ 28 kg ಬರ್ತದೆ. ನಾವು ನಮ್ಮಲ್ಲಿ 2 ರಿಂದ 3 ಸಲ ಕೊಯ್ತೇವೆ ಹಣ್ಣದ್ದನ್ನೇ, ನಮಗೆ 36-37 kg ರಿಕವರಿ ಆಗ್ತದೆ 1 ಕ್ವಿಂಟಾಲಿಗೆ. ಆವಾಗ ಏನಾಗ್ತದೆ ಅಂದರೆ ಕ್ವಾಲಿಟಿ ಒಳ್ಳೆಯದಾಗ್ತದೆ, ಸೈಜು ಒಳ್ಳೆಯದಾಗ್ತದೆ. ಆಮೇಲೆ ನೀವು ಏನು ಕೊಯ್ಲಿಕ್ಕೆ ಖರ್ಚು ಮಾಡ್ತೀರಿ ಅದು ಫ್ರೀಯಾಗಿ ಬಂದಾಗ ಆಗ್ತದೆ, ಅಮೌಂಟ್ ಜಾಸ್ತಿ ಬರುವ ಕಾರಣ ನಾವು ಅದೇ ರೀತಿ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲರಿಗೂ ಇಷ್ಟೇ ಹೇಳ್ತೇನೆ ನಾನು, ಸಮಯದ ಅಭಾವ ಇದೆ. ಆಮೇಲೆ ಹೆಚ್ಚಿನ ವಿಷಯ ಇದ್ದರೆ ನನ್ನ ನಂಬರ್ ಕೊಡ್ತೇನೆ, ಯಾರು ಯಾವಾಗ ಬೇಕಿದ್ದರೂ ಬರಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ನೀರಾವರಿ ಬಗ್ಗೆ ಒಂದು ಹೇಳಿಬಿಡ್ತೇನೆ. ಯಾಕಂತ ಹೇಳಿದರೆ ನಾವು ನೀರಿಲ್ಲದೆ ಸುಮಾರು ಕಷ್ಟಪಡ್ತಾ ಇದ್ದೆವು. ನೀರಿಲ್ಲದವರು ಈಗಿನ ಕಾಲದಲ್ಲಿ ಭಯ ಪಡಬೇಕು ಅಂತ ಇಲ್ಲ. ಸ್ವಲ್ಪ ಜಾಗ ಬೇಕು, ನಿಮಗೆ ಸಬ್ಸಿಡಿಯೂ ಸಿಗ್ತದೆ ತೋಟಗಾರಿಕೆ ಇಲಾಖೆಯಲ್ಲಿ ಅಥವಾ ಕೃಷಿ ಇಲಾಖೆಯಲ್ಲಿ. ನೀವು ಲೈನರ್ ಹಾಕಿ ಅರ್ಥವರ್ಕ್ ಮಣ್ಣಲ್ಲೇ ಮಾಡಿ ಶೀಟ್ ಹಾಕಿ ಕೊಡೋ ವ್ಯವಸ್ಥೆ ಇದೆ. ಅಂಥದ್ದು 3 ಮಾಡಿದ್ದೇನೆ ನಾನು. ನಮ್ಮಲ್ಲಿ ಬೋರ್ವೆಲ್ಗಳೆಲ್ಲ ನೀರೇ ಸಿಗೋದಿಲ್ಲ. ನಾನೀಗ ಮಳೆ ನೀರು ಆಶ್ರಿತ ಕೃಷಿ ಮಾಡೋದು. ಇದು ಪ್ರತಿಯೊಬ್ಬರೂ ಅದು ಕೇಳಿಕೊಳ್ಬೇಕಾದ ವಿಷಯ. ನೀರಿದ್ದರೆ ಮಾತ್ರ ನಾವು ಕೃಷಿ ಮಾಡ್ಬೋದೆ. ಇಲ್ಲದಿದ್ದರೆ ಓಡಿ ಹೋಗಬೇಕು ಅಂತ ಇಲ್ಲ ಅಂತ ನಾನೇ ಉದಾಹರಣೆ. ಖಂಡಿತ ಆಗುತ್ತೆ. ಮನಸ್ಸು ಬೇಕು, ಛಲ ಬೇಕು, ಮತ್ತು ಅದರಲ್ಲಿ ಕಮಿಟ್ಮೆಂಟ್ ಅಂತ ಒಂದು ಇಂಗ್ಲೀಷ್ ಶಬ್ದ ಇದೆ, ಅದು ಬೇಕು. ಹಾಗಿದ್ರೆ ಆಗುತ್ತೆ. ಮತ್ತು ನೀರಾವರಿ ವ್ಯವಸ್ಥೆಯು ಸುಮಾರು ಬಗೆ ಇದೆ. ನಾವು ಹಾಫ್ ಸರ್ಕಲ್ ಸ್ವೇಜೆಟ್ ಹೋಗಿದ್ದೇವೆ, ದಿವಸಲೂ ನೀರು ಕೊಡ್ತೇವೆ, ಸುಮಾರು ಇದೆ. ನಾನು ಇಲ್ಲಿ ವಿವರಿಸಲಿಕ್ಕೆ ಹೋಗಿ ಸಮಯ ಸಾಕಾಗುವುದಿಲ್ಲ. ಮತ್ತು ಹಾಗಂತ ಹೇಳಿ ನನ್ನನ್ನು ಇಲ್ಲಿ ಕರೆದಿದ್ದೀರಿ ಕುಮಾರಸ್ವಾಮಿ ವಿದ್ಯಾಲಯದವರು. ನಮಗೆ ಏನು ಗೊತ್ತಾ, ಕೃಷಿ ಮಾಡೋದು ಮಾತ್ರ ಗೊತ್ತು. ಎಲ್ಲಿ ಯಾವ ಶಾಲೆ ಉಂಟು, ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಇದು ನಾವು ಹೇಳಿದರು ನಾವು ಅಂದರೆ ಇಲ್ಲಿ ಅದು ಅಂತ ಕೇಳಿದೆ. ನಾನು ನಿಜವಾಗಿ ಆ ವಿಷಯದಲ್ಲಿ ಸ್ವಲ್ಪ ಹೆಡ್ಡ. ಏನಂತ ಹೇಳಿದರೆ ಅಷ್ಟು ಫೇಮಸ್ ಇದು. ಈಗ ಗೊತ್ತಾಯಿತು, ಎಲ್ಲರಿಗೂ ಗೊತ್ತು, ಆದರೆ ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತೂ ಒಳ್ಳೆ ದಿವಸದಲ್ಲಿ ಗೊತ್ತಾಗುವ ದಿವಸದಲ್ಲಿ ಗೊತ್ತಾಗಿದೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಒಳ್ಳೆ ಇದಕ್ಕೆ ಹೋಗ್ತಾರೆ. ಮತ್ತು ಇಲ್ಲಿ ಅಧ್ಯಾಪಕರಿಂದ ಎಲ್ಲ ಕೇಳಿದೆ, ಇವರ ಬಾಯಿನಲ್ಲ, ಹೊರಗಿನ ಯಾರು, ಅದು ಒಳ್ಳೆ ಶಾಲೆ ಮಾಡ್ರೆ ಅಲ್ಲಿ ಒಳ್ಳೆ ಕಲಿಸ್ತಾರೆ. ಒಳ್ಳೆ ಏನು ನಮ್ಮ ಸಂಸ್ಕೃತಿಯ ಬಗ್ಗೆಯೂ ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡಿದ್ದಾರೆ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನನ್ನು ಇಲ್ಲಿ ಕರೆಸಿದ್ದೀರಿ ನನ್ನ ಕೃಷಿಕನಾಗಿ. ನಾವು ಮನೋರಂಜನೆ ಕಾರ್ಯಕ್ರಮ, ಮಕ್ಕಳದ್ದು, ಹಾಗೆ ಅವರ ಪ್ರತಿಭಾ ಎಲ್ಲ ಕಾರ್ಯಕ್ರಮಗಳಿಗೆ ನಡೀತಾ ಇದೆ. ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ವರ್ಷ ಪೂರ್ತಿ ಸಂಸ್ಥೆಯ ಮಕ್ಕಳ ಶ್ರೇಯೋಭಿವೃದ್ಧಿಗೆ, ಅವರ ಪ್ರತಿಭೆಗಳನ್ನು ಅನಾವರಣಗೊಳಿಸಲಿಕ್ಕೆ ವಿವಿಧ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ಕೂಡ ಈ ವರ್ಷ ಕೂಡ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಸಂಸ್ಥೆಯಲ್ಲಿ ಈಗಾಗಲೇ ನೀವೆಲ್ಲ ನೋಡಿರ್ಬೋದು, ನಾವು ಹೊಸ ಒಂದು ಕ್ರೀಡಾಂಗಣ ಕೂಡ ತಯಾರು ಮಾಡ್ತಾ ಇದ್ದೇವೆ. ಮಳೆಗಾಲವಾದ್ದರಿಂದ ನಮಗೆ ಅದನ್ನು ರೆಡಿ ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ ಇನ್ನೊಂದು 15 ದಿವಸದಲ್ಲಿ ಇನ್ನು ಅಲ್ಲಿ ಕ್ರೀಡಾಕೂಟವನ್ನು ಅಲ್ಲೇ ಮಾಡ್ತೇವೆ. ಇಲ್ಲಿ ಇರುವುದಿಲ್ಲ ನಮ್ಮ ಎಲ್ಲ ಕೆಳಗಡೆ ನಾವು ನಮ್ಮ ಕ್ರೀಡಾಂಗಣದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಕ್ರೀಡಾಂಗಣದ ವ್ಯವಸ್ಥೆ ನಮ್ಮ ಸುಬ್ರಹ್ಮಣ್ಯದಲ್ಲಿ ಸಾಧ್ಯವಿರುವಷ್ಟು ಮಟ್ಟಿಗೆ ಈ ಒಂದು ಎತ್ತರವಾದ ಪ್ರದೇಶವಾದರೂ ಇಲ್ಲಿ ಒಂದು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಸೊ ಅದು ಕೂಡ ಲಭ್ಯವಿರ್ತದೆ. ಹಾಗೆ ನೂತನ ಕಟ್ಟಡವನ್ನು ಕೂಡ ಮಾಡಿದ್ದೇವೆ. ಒಂದು 4 ತರಗತಿ ಕೊಠಡಿಗಳು ಈಗಾಗಲೇ ಆರಂಭವಾಗಿದ್ದು, ನಮ್ಮಲ್ಲಿ PUC ಆರಂಭದ ನಾವು ಕಟ್ಟಡ ಇಲ್ಲದೆ ನಾವು ಆರಂಭ ಮಾಡಿದ್ದು. ಸೊ ಅನಿವಾರ್ಯವಾಗಿ ನಮಗೆ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಈಗ ಮಾಡ್ತಾ ಇದ್ದೇವೆ. ಅದು ಕೂಡ ಇನ್ನೊಂದು ಸ್ವಲ್ಪ ಕೆಲಸಗಳು ಅದರಲ್ಲಿ ಕೂಡ ನಮಗೆ ಮಾಡಲಿಕ್ಕೆ ಬಾಕಿ ಇದೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಸಂಸ್ಥೆಯಲ್ಲಿ ಈಗಾಗಲೇ ಮೇಡಮ್ ಅವರು ಹಾಗೂ ಪ್ರಿನ್ಸಿಪಾಲರು ವರದಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ನಮ್ಮ ಉದ್ದೇಶ ಅಂತ ಹೇಳಿದರೆ, ಮಕ್ಕಳಲ್ಲಿರುವಂತಹ ಸೂಕ್ತ ಪ್ರತಿಭೆಯನ್ನು ಹೊರತರಲಿಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇರ್ತೇವೆ. ಬರೀ ನಮ್ಮ ಅಂಕ ಗಳಿಕೆ ಅಥವಾ ಇದರಿಂದ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಮಕ್ಕಳು ಅವರಲ್ಲಿ ಇರುವಂತಹ ಆತ್ಮವಿಶ್ವಾಸವನ್ನು ಬೆಳೆಸುವಂಥದ್ದು,
ಸೊ ಇವತ್ತಿನ ಈ ಮೊಬೈಲ್ ಯುಗದಲ್ಲಿ ಎಲ್ಲ ಹೆತ್ತವರ ನಮ್ಮ ಕಂಪ್ಲೇಂಟ್ ಅಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳು ಮೊಬೈಲ್ ನೋಡ್ತಾರೆ. ಇದೊಂದು ದೊಡ್ಡ ಒಂದು ಚಾಲೆಂಜ್. ಸೊ ಇದರಿಂದ ಇದು ಸಣ್ಣ ಪ್ರಾಯದಲ್ಲಿರುವ ಗೊತ್ತಾಗುವುದಿಲ್ಲ, ಆದರೆ ಸಣ್ಣದರಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡ ಊಟ ಮಾಡಲಿಕ್ಕೆ ಮೊದಲೇ ನಾವು ತಿನ್ನಲಿಕ್ಕೆ ಆದರೆ ಅದನ್ನು ತೋರಿಸಿ ನಾವು ಊಟ ಮಾಡಿಸ್ತಾ ಇದ್ದೇವೆ. ಸೊ ಮುಂದೆ ದೊಡ್ಡದಾದ ಮೇಲೆ ನೀವು ಬೇಡ ಅವರಲ್ಲಿ ನೋಡಬೇಡಿ ಅಂತ ಹೇಳಿದ್ರೆ ಅವ್ರು ಕೇಳೋದಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ನಾವೆಲ್ಲ. ಗೊತ್ತಿಲ್ಲ ಅದು ಯಾಕೆ, ಇದನ್ನು ಹೇಗೆ ಸರಿ ಮಾಡೋದು ಅಥವಾ ಆಗುವುದಿಲ್ಲ ಗೊತ್ತಿಲ್ಲ. ಯಾಕೆ ನಾನೇ ಈಗ ಒಂದು ಪ್ರೈಮರಿ ಶಾಲೆ ವಿದ್ಯಾರ್ಥಿ ಆಗಿದ್ದಾಗ ನಾನು ಹೇಗಿರ್ತಿದ್ದೇನೋ ಅಂತ ನನಗೆ ಗೊತ್ತಾಗುವುದಿಲ್ಲ. ಯಾಕಂದರೆ ನಾವು ಒಂದೊಂದು ಜನ್ರೇಷನ್ ಇದ್ದೇವೆ. ಈಗ ನಾವು ಬೆಳೆದ ರೀತಿಯೇ ಬೇರೆ. ಈಗ ಸುರೇಶ್ ಮಲ್ನಾಡದಂಥ ಹಿರಿಯರು ಅವರು ಜೀವನ ಮಾಡಿದ ಪರಿಸ್ಥಿತಿಯೇ ಬೇರೆ, ನಮ್ಮ ಪರಿಸ್ಥಿತಿ ಇನ್ನೂ ಬೇರೆ. ಈಗಿನ ಮುಂದಿನ ಪರಿಸ್ಥಿತಿ ಸಣ್ಣ ತಲೆಮಾರಿನ ಮಕ್ಕಳು ತಗೊಂಡ್ರೆ ಅದು ಬೇರೆ. ಸೊ ಎಲ್ರಿಗೂ ಒಂದೊಂದು ಆ ಸಮಾಜದಲ್ಲಿ, ಒಂದು ವಾತಾವರಣದಲ್ಲಿ, ಒಂದು ದೇಶದಲ್ಲಿ ಎಲ್ಲ ಒಂದು ಪರಿಣಾಮಗಳು ಬಿದ್ದೇ ಬೀಳ್ತದೆ. ಸೊ ಅದರ ಮಧ್ಯದಲ್ಲಿ ನಾವು ಹೇಗೆ ಬೆಳೆಸ್ತೇವೆ, ಮಕ್ಕಳನ್ನು ಬೆಳೆಸ್ತೇವೆ, ಅದು ಕೂಡ ಬಹಳ ಮುಖ್ಯ ಆಗ್ತದೆ ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ. ಸೊ ನಾವು ಇವತ್ತು ವಿಶೇಷವಾಗಿ ನಮ್ಮ ಹಿರಿಯ ಕೃಷಿಕರಾದಂಥ ಸುರೇಶ್ ಬಲ್ನಾಡ್ ಅವರಿಗೆ ಸನ್ಮಾನ ಮಾಡಿದ್ದೆವು. ನಾವು ಒಂದು 15 ದಿವಸ ಹಿಂದೆ ನಾನು ಅವ್ರ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ನೋಡಿದ್ದೆ, ಅಂದರೆ ಸಾಮಾನ್ಯವಾಗಿ ನಾವು ಕಾಳುಮೆಣಸು ಇಲ್ಲಿ ಅಷ್ಟೊಂದು ಕಡಿಮೆ. ಸಾಮಾನ್ಯವಾಗಿ ನೀವು ಮಡಿಕೇರಿ, ಚಿಕ್ಕಮಗಳೂರು, ಸಕಲೇಶ್ಪುರ ಈ ಭಾಗದಲ್ಲಿ ಹೋದರೆ ಸಾಕಷ್ಟು ನಾವು ರಬ್ಬರ್ ತೋಟ, ಇದು ಕಾಫಿ ತೋಟಗಳಲ್ಲಿ ಅದನ್ನು ನೋಡ್ಬೋದು. ಸಾವಿರಾರು ಎಕರೆಗಳಲ್ಲಿ ಅವರು ಮಾಡ್ತಾರೆ. ಆದರೆ ನಮ್ಮ ಬದಿಯಲ್ಲಿ ಕಾಳುಮೆಣಸು ಅದಕ್ಕೆ ಬಹಳ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನೊಂದು ಒಳ್ಳೆಯ ಕೃಷಿಯ ರೀತಿಯಲ್ಲಿ ಮಾಡುವಂಥದ್ದು ನಾನು ಕಂಡದ್ದು ಬಹಳ ಕಡಿಮೆ. ಸೊ ಇತ್ತೀಚೆಗೆ ನಾವು ವಿಡಿಯೋ ನೋಡ್ತಾ ಈ ವರ್ಷದ ಒಂದು ಯಾರನ್ನ ಗೌರವಿಸಬೇಕು ಅಂತ ನೋಡುವಾಗ ಅವರು ನಮಗೆ ಸೂಕ್ತ ಅಂತ ಅನಿಸಿತು. ಸೊ ನಾನು ನೋಡಿದಾಗ ಏನು ಹೇಳಿದರೆ, ಅವರ ತೋಟದಲ್ಲಿ ಸುಮಾರು ಅಡಿಕೆ ಇದೆ, ತೆಂಗು ಇದೆ, ರಬ್ಬರ್ ಇದೆ, ಆಮೇಲೆ ಸುಮಾರು ಮರಗಳು, ಸಾಗುವಾನಿ ಮರಗಳು ನಟ್ಟಿದ್ದಾರೆ, ಬೇರೆ ಬೇರೆ ಮರಗಳಿದೆ. ಎಲ್ಲೆಲ್ಲ ಜಾಗ ಉಂಟು ಅಲ್ಲೆಲ್ಲ ಮಾಡಿದ್ದಾರೆ. ಅಂದರೆ 7,000 ಬುಡಗಳಲ್ಲಿ ಅವರು ಮಾಡಿದ್ದಾರೆ. 15 ಎಕರೆ ಜಾಗದಲ್ಲಿ 7,000 ಬುಡದಲ್ಲಿ ಅವರು ತಮ್ಮ ಕಾಳುಮೆಣಸು ಕೃಷಿಯನ್ನು ಮಾಡಿದ್ದಾರೆ. ಅಂದರೆ ಇದು ಸುಲಭದ ವಿಷಯ ಅಲ್ಲ. ಯಾಕೆಂದ್ರೆ ಅವ್ರು ಹೇಳಿದ್ರು ನನಗೆ ಕುಮಾರಸ್ವಾಮಿ ಶಾಲೆ ಯಾವುದು ಗೊತ್ತಿಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸದ್ಯ, ಯಾಕೆಂದ್ರೆ ಅವರು ಇರುವುದೇ ತೋಟದಲ್ಲಿ, ಅವರ ನಿತ್ಯ ಅವರು ಇರುವುದೇ, ಅವರು ತೋಟ ಬಿಟ್ಟು ಬೇರೆ ವ್ಯವಹಾರ ಇಲ್ಲ. ನಮಗೆ ತುಂಬ ಇದ್ದಲ್ಲಿಗೆಲ್ಲ ಮದುವೆ ಹೋಗುವಂಥದ್ದು ಅಥವಾ ನಾವು ಆರಾಮದಲ್ಲಿ ಜೀವನ ಇದ್ದಾಗಿರುತ್ತೆ. ಅದಕ್ಕೆ ನಾನು ಕೇಳಿದೆ ಅವ್ರ ಹತ್ರ, ಯಾಕಂದ್ರೆ ಅಡಿಕೆ ಕೃಷಿಯಲ್ಲಿ ಜನರಿಗೆ ತುಂಬ ಸಮಯ ಸಿಗ್ತದೆ. ನಿಮಗೆ ಬೇರೆ ಒಮ್ಮೆ ಮದ್ದು ಬಿಟ್ರೆ ಒಮ್ಮೆ ಅಡಿಕೆ ಇಂಥದ್ದೆಲ್ಲ ಸಣ್ಣ ಸಣ್ಣ ಕೆಲಸ. ಆದರೆ ಅವ್ರು ಹೇಳಿದ್ರು ಅಡಿಕೆಯಿಂದಲೂ ನನಗೆ ಕಾಳುಮೆಣಸಲ್ಲಿ ತುಂಬ ಖುಷಿ ಸಿಗ್ತದೆ ಅಂತ. ಅಂದರೆ ಯಾವಾಗ ಒಬ್ಬ ಮನುಷ್ಯ ಖುಷಿಗೋಸ್ಕರ ಕೃಷಿ ಮಾಡ್ತಾನೋ ಆವಾಗ ಅದು ಖುಷಿ ಆಗ್ತದೆ. ಬಲವಂತವಾಗಿ ಮಾಡಬೇಕಲ್ಲ ಅಂತ ಅದರಲ್ಲಿ ಒಂದು ಖುಷಿಯೂ ಇರುವುದಿಲ್ಲ ಅವರಿದ್ರೆ. ನೀವು ಅವರ ಮನೆಯಲ್ಲಿ ನೋಡಿದ್ಬೋದು, ಸಾಮಾನ್ಯವಾಗಿ ನಾವಂದರೆ ನಮ್ಮೆಲ್ಲ ಕೃಷಿಕರೆಲ್ಲ ಇದ್ದರೆ ದುಡ್ಡೆಲ್ಲ ಇದ್ದರೆ ತಗೊಂಡೋಗಿ ಬ್ಯಾಂಕಲ್ಲಿ ಸೊಸೈಟಿ ಡೆಪಾಸಿಟ್ ಇಡುವುದು. ಸೊ ಅದನ್ನು ಅವರ ಮನೆಯಲ್ಲಿ ದೊಡ್ಡ ಒಂದು ಸ್ಪ್ರಿಂಕ್ಲರ್ ಮಾಡಿದ್ದಾರೆ ವಿತ್ ಕಾರ್ ಲೈಟ್. ನೀವು ಮೈಸೂರು ಅರಮನೆಯಲ್ಲಿ ಹೋದರೆ ಅಲ್ಲಿ ನೋಡ್ತೀರಲ್ಲ, ಅದನ್ನು ಅವರ ಮನೆಯಲ್ಲಿ ಮಾಡಿದ್ದಾರೆ. ಅಂದರೆ ಅವ್ರು ಹೇಳಿದ್ರು ದುಡ್ಡು ಎಂತ ಮಾಡೋದು, ಇದನ್ನೆಲ್ಲ ನಾವು ಮಕ್ಕಳ ಅಂಗಳದಲ್ಲಿ, ದೊಡ್ಡ ಅಂಗಳ, ಇಷ್ಟು ದೊಡ್ಡ ಅಂಗಳ, ನಮ್ಮ ಈ ಗ್ರೌಂಡಿನಷ್ಟು ದೊಡ್ಡ ಅಂಗಳ ಅವ್ರದ್ದು. ಆ ಅಂಗಳದಲ್ಲಿ ಬದಿಯಲ್ಲಿ ಒಂದು ದೊಡ್ಡ ಕಾರಂಜಿ, ದೊಡ್ಡ ಎತ್ತರದಲ್ಲಿ ಮನೆ, ಬಹಳ ಚಂದ ಉಂಟು ಸುತ್ತ ನೋಡ್ಲಿಕ್ಕೆ. ಇಡೀ ತೋಟದೊಳಗೆ ಪೂರ್ತಿ ವೆಹಿಕಲ್ ಹೋಗುವಷ್ಟು, ವಾಹನ ಹೋಗುವಷ್ಟು ರಸ್ತೆ ಮಾಡಿದ್ದಾರೆ ಇಡೀ ತೋಟದೊಳಗೆ. ಮತ್ತೆ ಇಷ್ಟೆಲ್ಲ ಜಾಗದಲ್ಲಿ ಎಲ್ಲಿಯಾದ್ರೂ ಸ್ವಲ್ಪ ಜಾಗ ಉಳಿದ್ರೆ ಅಲ್ಲೆಲ್ಲ ಸಿಮೆಂಟ್ ಕಂಬ ಹಾಕಿ ಅದರಲ್ಲಿ ಕೂಡ ರಬ್ಬರ್ ಮಾಡಿದ್ದಾರೆ. ಅವರ ಅಂಗಳದಲ್ಲಿ ಒಂದು ಕರೆಂಟ್ ಕಂಬ ಹಳೆ ಅವ್ರು ತಕೊಂಡು ಹೋಗ್ಲಿಲ್ಲ, ಅಲ್ಲೇ ಉಂಟು ಕಂಬ. ಆ ಕಂಬಕ್ಕೆ ಒಂದು ಬಳ್ಳಿ ಬಿಟ್ಟಿದ್ದಾರೆ, ಅದರಲ್ಲೂ 20ಗೆ 5 ತಗೊಳ್ತಾರಂತೆ. ಅಂದರೆ ಎಲ್ಲಿಯೂ ಕೂಡ ಅವರ ಒಂದು ಹಲಸಿನ ಮರ ಒಂದು ಬಿಟ್ಟು, ಯಾಕಂದ್ರೆ ಹಲಸಿಗೆ ಅವರಿಗೆ ತುಂಬ ಆತ್ಮೀಯತೆ ಅಂತ ಹೇಳಿದ್ರು. ನಮಗೂ ನಮಗೆ ಬಹಳ ಆತ್ಮೀಯತೆ. ಅದು ಬಂದರೆ ಹಲಸಿನ ಹಣ್ಣು ಸಿಗುವುದಿಲ್ಲ, ಅದಕ್ಕೋಸ್ಕರ ಅದೊಂದು ಬಿಟ್ಟು ಎಲ್ಲಿ ಎಲ್ಲ ಜಾಗ ಉಂಟು ಅಲ್ಲೆಲ್ಲವೂ ಕಾಳುಮೆಣಸೆ. ಸುಮಾರು 8 ಟನ್ ಕಾಳುಮೆಣಸನ್ನು ಅವರು ಒಂದು ವರ್ಷಕ್ಕೆ ಪಡಿತಾರೆ ಅಂತ ಹೇಳಿದ್ರು. ನಾನು ಮೊನ್ನೆ ಈ ಮುಂದೆ ವರ್ಷಕ್ಕೆ 2 ವರ್ಷದಲ್ಲಿ 10 ಟನ್ ಮಾಡಬೇಕು ಅಂತ ಇದ್ದೇನೆ ಅಂತ. ನಾನು ಯಾಕೆ ಇದನ್ನು ಇಷ್ಟೆಲ್ಲ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲ ಇರುವಂಥ ಸುಮಾರು 70% ಮಂದಿ ಎಲ್ಲ ಕೃಷಿಕರೇ. ಎಲ್ಲ ಈಗ ಕಳೆದ ಮಾರ್ಚಲ್ಲಿ ಬಂದ ಮಳೆ ಮೊನ್ನೆವರೆಗಿತ್ತು, ಕಳೆದ ವಾರ ನಾವು ಹೇಗೆ ಸ್ಕೂಲ್ ಡೇ ಮಾಡೋದೋ ಬೇಡ ಅಂತ ನಾವು ಅಲ್ಲಿದ್ದೆವು. ಸೊ ಈ ಒಂದು ಮಳೆ ಈ ರೀತಿಯ ನೋಡಿ, ಈಗ ಮೊಳ ಬರ್ತಾ ಉಂಟು. ಸೊ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಕೃಷಿಯನ್ನು ಹೇಗೆ ಮಾಡುವುದು, ಹೇಗೆ ಇದರಲ್ಲಿ ಕೃಷಿ ಮಾಡುವಂಥದ್ದು? ಎಲ್ಲರ ಸಮಸ್ಯೆ, ಎಲೆ ಚುಕ್ಕಿ ರೋಗ ಇದೆ, ಕೊಳೆ ರೋಗ ಇದೆ, ಹಳದಿ ರೋಗ ಇದೆ, ರಬ್ಬರಿದ್ದು ಅದಕ್ಕೆ ಕೆಲಸಗಾರ ಸಿಗುವುದಿಲ್ಲ ಅಂತ ಇದೆ. ಸೊ ಪ್ರಾಣಿಗಳದ್ದು, ಮಂಗಗಳ ಉಪದ್ರ ಅಂತ ಇದೆ. ಮತ್ತೆ ಎಲ್ಲ ಸಮಸ್ಯೆಗಳ ಮಧ್ಯೆ ಅವ್ರು ಹೇಗೆ ಕೃಷಿ ಮಾಡಿದ್ರು ಅಂತ ಹೇಳುವಂಥ ವಿಷಯ. ಅಂದರೆ
ಈ ಸಮಸ್ಯೆ ನಮ್ಮ ಹಾಗೆ ಅವರೇನು ಬೆಂಗಳೂರಿನವರಲ್ಲ, ಪುತ್ತೂರಿನವರೇ. ನಮ್ಮ ಹಾಗೆ ಅಲ್ಲಿ ಮಳೆ ಬರ್ತದೆ, ನಮ್ಮ ಹಾಗೆ ಅಲ್ಲಿ ಪ್ರಾಣಿಗಳು ಬರ್ತದೆ, ನಮ್ಮ ಹಾಗೆ ಅಲ್ಲಿ ಮಳೆ ಬರ್ತದೆ, ಇದು ಅಲ್ಲಿ ಕೂಡ ಎಲ್ಲ ನೀರಿನ ಸಮಸ್ಯೆ ಇದೆ. ಇದರ ಮಧ್ಯದಲ್ಲಿ ಅವರು ಇಷ್ಟು ಒಳ್ಳೆ ಕೃಷಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅಂದರೆ ಅವರ ಕಮಿಟ್ಮೆಂಟ್ ಒಂದು ಶಬ್ದ ಉಪಯೋಗ ಮಾಡಿದ್ರು. ಅಂದರೆ ಕಮಿಟ್ಮೆಂಟ್ ಇದ್ದರೆ ಮಾತ್ರ ಇದು ಸಾಧ್ಯ. ಅಂದರೆ ಒಂದು ಗಿಡ, ನಾವು ಹೋಗಿದ್ದಾಗ ಅವರ ಒಂದು ತೋಟದಲ್ಲಿ ಒಂದು ಗಿಡ ಸತ್ತೋಗಿತ್ತು. ಅದು ನಾವು ಆದ್ರೇನು ಅದೆಂತ ರೋಗ ಒಂದು ಸತ್ತೋಗಿದೆ ಯಾರಿಗೂ ಗೊತ್ತು ಅಂತ. ಆದರೆ ಅವತ್ತು ಕೇಳಿದ್ದು ಏನೇ ಇಲ್ಲ, ನಮ್ಮ ನಾಯಿ ಒಂದು ಮತ್ತು ಬೆಕ್ಕು ಗಲಾಟೆ ಮಾಡಿ ಅದರ ಬೇರು ತುಂಡು ಮಾಡಿ ಅದು ಹೋಯ್ತು. ಅಂದರೆ ನಾನು ಹೇಳಿದ ಅಷ್ಟು ಸಣ್ಣ ವಿಚಾರದ ಬಗ್ಗೆ ಕೂಡ ಅದು ಯಾಕೆ ಆಗಿದೆ ಅಂತ ಹೇಳುವಂಥ ಬಗ್ಗೆ ತನ್ನ ಮಕ್ಕಳನ್ನು ನೋಡುವಾಗೆ ಅವ್ರು ನೋಡ್ತಾರೆ. ಸೊ ಅದರಿಂದಾಗಿ ಅವರಿಗೆ ಅದರಲ್ಲಿ ಒಳ್ಳೆ ಫಲ ಸಿಗ್ತದೆ. ನಮ್ಮಲ್ಲಿ ಕೆಲಸಕ್ಕೆ ಜನ ಸಿಗುದಿಲ್ಲ ಅಂತ ಹೇಳ್ತಾರೆ. ಅವರಲ್ಲಿ ಹೆಂಗಸರು 4-5-6 ಜನ ಇದ್ರು, ಅವರೇ ತೋಟಕ್ಕೆ ಮರ ಹತ್ತಿ ಕೊಯ್ತಾ ಇದ್ದಾರೆ, ಅವರೇ ಗಿಡ ಮಾಡಿ ನಡ್ತಾ ಇದ್ದಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಇದು ಹೇಗೆ ಅಂತ ಹೇಳಿದ್ರೆ ಅವರಿಗೆ ನಮಗೆ ಆಸಕ್ತಿ ಇದ್ದರೆ ಎಲ್ಲವೂ ಆಗ್ತದೆ ಹೇಳೋದು ನಾನು ಕಂಡುಕೊಂಡೆ. ಸೊ ವಿಶೇಷವಾಗಿ ಈ ಪರಿಸರದಲ್ಲಿ ಎಲ್ಲರೂ ಕೂಡ ನಾವೆಲ್ಲ ಕೃಷಿಕರ ಇದ್ದೇವೆ. ಸೊ ಖಂಡಿತವಾಗಿಯೂ ಇವರೊಂದು ಆದರ್ಶ. ಖಂಡಿತವಾಗಿ ನೀವು ಅವರ ಮನೆಗೆ ಹೋದರೆ ತುಂಬ ಕೃಷಿಕರು ಹೇಗೆ ಅಂತ ಹೇಳಿದರೆ ಅವ್ರು ಸೀಕ್ರೆಟ್ ಬಿಟ್ಟು ಕೊಡೋದಿಲ್ಲ, ಹೇಗೆ ನೆಟ್ಟದ್ದು ಇದನ್ನೆಲ್ಲ ಹೇಳಿಬಿಡ್ತಾರೆ. ಆದರೆ ನೀವು ಅವರ ಹತ್ರ ಹೋದರೆ ಅವ್ರ ತೋಟಕ್ಕೆ ಹೋಗಿ ಪ್ರತಿಯೊಂದು ವಿಷಯವನ್ನು ನಿಮಗೆ ಹೇಳ್ತಾರೆ. ನೀವು ಹೋದರೆ ನಿಮಗೂ ಯಾರು ಬೇಕಿದ್ರು ಹೋಗಲಿ, ಅವರ ಮನೆಗೆ ಹೋದರೆ ಇಡೀ ತೋಟಕ್ಕೆ ಕರ್ಕೊಂಡೋಗಿ ಅವರನ್ನೆಲ್ಲ ವಿಷಯಗಳ ಬಗ್ಗೆ ಹೇಳ್ತಾರೆ. ಸೊ ನನಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ನಮ್ಮ ಈ ಎಲ್ಲ ಕೃಷಿಕ ಸಮಾಜದಲ್ಲಿ ನಮ್ಮ ಎಲ್ಲ ಹೆತ್ತವರು ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಅವರಿಗೊಂದು ಸನ್ಮಾನ ಮಾಡಿದ್ದೇವೆ. ಹಾಗೆ ಸಂಸ್ಥೆಯಲ್ಲಿ ಮುಂದೆ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ಹರೀಶ್ ಇಂಜಾಡಿ ಅವರು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಅಧ್ಯಕ್ಷರಾಗಿದ್ದಾರೆ. ನಮಗೆ ತುಂಬ ಆತ್ಮೀಯರು, ನಮ್ಮ ಮಿತ್ರರು ಕೂಡ. ನಮ್ಮ ಶಾಲೆಗೆ ಒಂದು 2008ರಲ್ಲಿ ಟಿ ಬರ್ಡ್ಸ್ ಸರ್ ಇರುವಾಗ ದೇವಸ್ಥಾನದಲ್ಲಿ ನಮಗೆ ಊಟದ ವ್ಯವಸ್ಥೆ ಆಯಿತು. ಸೊ ಆ ನಂತರ ತುಂಬ ವರ್ಷಗಳ ಸುಮಾರು 2015ರೊಳಗೆ ಮುಂದುವರಿತು. ಆ ನಂತರ ದಿನಗಳಲ್ಲಿ ಪುನಃ ಸ್ವಲ್ಪ ಸಮಸ್ಯೆಯಿಂದ 1 ವರ್ಷ ನಮಗೆ ಊಟದ ಇರಲಿಲ್ಲ. ಆಗ ನಮಗೆ ನಮ್ಮ ವಿಮಲಕ್ಕೆ ಇರ್ಬೋದು, ಇಲ್ಲೇ ಇದ್ದಾರೆ, ನಾವೆಲ್ಲ ಮಂಗಳೂರಿಗೆ ಬೆಂಗಳೂರಿಗೆಲ್ಲ ಹೋಗಿ ತುಂಬ ಕಷ್ಟಪಟ್ಟಿದ್ದೇವೆ. ಹಾಗೆ ಹರ್ಷಣನ್ನು ಕರ್ಕೊಂಡೋಗಿ ಬೆಂಗಳೂರಿಗೆ ಹೋಗಿದ್ದೇವೆ. ಕೊನೆಗಾಗುವಾಗ ಅವರು ಒಂದ್ಸಲ ಹೋಗಿ ಇದು ಯಾಕೆ ಇಷ್ಟು ಸಣ್ಣ ವಿಷಯವನ್ನು ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಮಾತಾಡಿ ನಮಗೆ ಅವರು ಕೂಡ ನಮಗೆ ಈ ಒಂದು ಮತ್ತೆ ಊಟ ಆರಂಭ ಆಗಲಿಕ್ಕೆ ನಮಗೆ ಕಾರಣಕರ್ತರಾಗಿದ್ದಾರೆ. ಇವತ್ತೇ ಅವರ ಅಧ್ಯಕ್ಷರು ಆಗಿದ್ದಾರೆ. ಪುಣ್ಯಕ್ಕೆ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಊಟದ ಒಂದು ಫಲಾನುಭವಿಗಳು ನಿಮಗೆಲ್ಲರಿಗೂ ಕೂಡ ನಾನು ನಮ್ಮ ಸಂಸ್ಥೆ ವತಿಯಿಂದ ಅಧ್ಯಕ್ಷರಿಗೆ ವಿಶೇಷವಾದಂತಹ ಒಂದು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸೊ ಏನೇ ಇರಲಿ, ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೀಲಿ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ನಾವೆಲ್ಲ ಎಲ್ಲ ಡ್ರೆಸ್ ಹಾಕಿ ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಭಾಗವಹಿಸಲಿ. ಮುಂದೆ ನಮ್ಮ ಸಂಸ್ಥೆಯಲ್ಲಿ ಒಳ್ಳೆಯ ಫಲಿತಾಂಶ ಕೂಡ ಬರ್ತದೆ, ಒಳ್ಳೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಎಲ್ರಿಗೂ ವಿಶೇಷವಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅವರಿಗೂ, ಎಲ್ಲ ಆಡಳಿತ ಮಂಡಳಿ ಹಾಗೂ ಎಲ್ಲ ಕಾರ್ಯಾಧಿಕಾರಿಗಳಿಗೂ, ಸಿಬ್ಬಂದಿ ವರ್ಗದವರಿಗೂ, ಹಾಗೆ ನಮ್ಮ ಪತ್ರಕರ್ತರ ಮಿತ್ರರಿಗೂ ಎಲ್ರಿಗೂ ಈ ಸಂದರ್ಭದಲ್ಲಿ ವಂದಿಸ ನನ್ನ ಮಾತನ್ನು